ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಪತ್ರಕರ್ತರು ಕೇಳಿ ಹೋದ ಒಂದು ಪ್ರಶ್ನೆ ತಲೆಯಲ್ಲಿ ಹುಳ ಬಿಟ್ಕೊಂಡ್ರ ಪ್ರಥಮ್. ಎಸ್, ಬಿಗ್ ಬಾಸ್ ಮನೆಯೊಳಗೆ ಬಂದ ಪತ್ರಕರ್ತರು ಮಾಳ್ವಿಕಾ ಹಾಗೂ ಮೋಹನ್ ರಲ್ಲಿ ಪ್ರಥಮ್ಗೆ ಮತಿಹೀನತೆ ಇದೆ ಅಂದಿದ್ದು ಯಾಕೆ ಅನ್ನೋ ಪ್ರಶ್ನೆ ಮುಂದಿಟ್ಟಿದ್ದಾಗಿನಿಂದ ಪ್ರಥಮ್ ಮನಸ್ಸಿನಲ್ಲಿ ಒಂದ್ ರೀತಿಯ ಬೇಸರ ಮೂಡಿದೆ. ನನಗೆ ತಲೆ ಕೆಟ್ಟಿದೆ, ಕೌನ್ಸಿಲಿಂಗ್ ಅಗತ್ಯ ಇದೆ ಅಂತ ಯಾಕೆ ಹೇಳಿದ್ರಿ ಅನ್ನೋ ಪ್ರಶ್ನೆ ಪ್ರಥಮ್ನನ್ನ ಕಾಡ್ತಾ ಇದೆ. ಇಲ್ಲಿಯವರೆಗೂ ಮನೆ ಸದಸ್ಯರು ತನ್ನ ಬಗ್ಗೆ ಈ ರೀತಿಯ ಒಂದು ಅಭಿಪ್ರಾಯವನ್ನ ಇಟ್ಕೊಂಡಿದ್ರು ಎಂದು ಪ್ರಥಮ್ಗೆ ತಿಳಿದಿರಲಿಲ್ಲ. ಆದ್ರೆ ಪತ್ರಕರ್ತರು ಬಂದು ಇದನ್ನ ಬಿಚ್ಚಿಟ್ಟಾಗ ಪ್ರಥಮ್ ಒಂದು ರೀತಿಯಾಗಿ ಖಿನ್ನತೆಗೆ ಒಳಗಾದಂತೆ ಕಾಣ್ತಿದೆ. ಹಾಗಾಗಿ ಎಲ್ಲರಲ್ಲೂ ಅದನ್ನೇ ಕೇಳ್ತಾ ಇದ್ದಾನೆ ಪ್ರಥಮ್. ನಾನು ಕೆಟ್ಟವನಲ್ಲ, ಕೆಲವೊಮ್ಮೆ ಕೋಪದಿಂದ ಏನೋ ಮಾತಾಡಿರ್ತೀನಿ, ಅಷ್ಟಕ್ಕೆ ನನಗೆ ಈ ರೀತಿ ಹೇಳೋದು ಸರಿನಾ ಅಂತ ಪ್ರಥಮ್ ರೇಖಾ ಹಾಗೂ ಕೀರ್ತಿಯಲ್ಲಿ ತಮ್ಮ ನೋವನ್ನ ಹಂಚಿಕೊಂಡ್ರು. ಪ್ರಥಮ್ ಮತಿಹೀನ ಅನ್ನೋದಕ್ಕೆ ಮಾಳ್ವಿಕಾ ಪ್ರಥಮ್ರನ್ನ ಕರೆದು ತಮ್ಮದೇ ಆದ ಸ್ಪಷ್ಟನೆ ನೀಡಿದ್ರು. ಅದರ ಜೊತೆ ಮನೆಯವರೊಂದಿಗೆ ಸಂಬಂಧ ಸರಿ ಮಾಡಿಕೋ ಹಾಗೂ ಸಮಾಜದಲ್ಲಿ ಯಾವ ರೀತಿ ಇರಬೇಕು ಎಂದು ಒಂದೆರಡು ಬುದ್ಧಿ ಮಾತನ್ನ ಹೇಳಿದ್ರು. ಪ್ರಥಮ್ ಹಾಗೂ ಕೀರ್ತಿ ನಡುವೆ ಎಷ್ಟೇ ಜಗಳಗಳಾಗಿದ್ರು ಕೀರ್ತಿ ಪ್ರಥಮ್ರಲ್ಲಿ ಓರ್ವ ಸ್ನೇಹಿತನ ರೀತಿ ಮಾತಾಡಿ ಆತನನ್ನ ಸಮಾಧಾನ ಮಾಡಿದ್ರು. ರೇಖಾ ಕೂಡ ಬೇರೆಯವರ ಮಾತಿಗೆ ಕಿವಿ ಕೊಡಬೇಡ ಅಂತ ಪ್ರಥಮ್ಗೆ ಸಮಾಧಾನ ಮಾಡಿದ್ರು. ಸೊ ಬಿಗ್ ಬಾಸ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.